ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಸಿಂಗಲ್ ಬೀಡ್ನ ಯೂಸ್ ಮಾಡಿ ಒಂದೊಳ್ಳೆ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ತೊಗೊಂಡಿರೋದು ನೀಡಲ್ ನಂಬರ್ 10. ಹಾಗೆ ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರಾನ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನೀಡಲ್ನ ಹಾಕಿ ದಾರ ಈ ಥರ ಕಂಪ್ಲೀಟಾಗಿ ಸೀರೆಯಿಂದ ಹೊರಗಡೆ ತಗೋಬೇಕು. ಈ ರೀತಿ ತಗೊಂಡು ನಾವಿವಾಗ ರೆಗ್ಯುಲರ್ ನಾಟ್ಗಳು ಹಾಕ್ತೀವಿ ಅಲ್ವಾ, ಆ ರೀತಿ ನಾಟ್ಗಳನ್ನ ಹಾಕೋಬೇಕು. ಸುಮಾರು ಜನ ಕೇಳ್ತೀರಾ ಹಿಂದೆಗಡೆ ನಾಟ್ ಕಾಣಿಸುತ್ತೆ, ಏನು ಮಾಡೋದು ಅಂತ. ಸೊ ಈ ಥರ ನಾಟ್ ಮಾಡ್ಕೊಂಡಾಗ ನಮಗೆ ಸೀರೆ ಹಿಂದೆಗಡೆ ಯಾವುದೇ ಕಾರಣಕ್ಕೂ ನಾಟ್ಸ್ಗಳು ಕಾಣೋದಿಲ್ಲ. ಫ್ರೆಂಡ್ಸ್, ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾವು ಲಾಕ್ ಮಾಡ್ಕೊಂಡ್ವಿ ಅಲ್ವಾ ದಾರ, ಅದೇ ಪಾಯಿಂಟ್ಗೆ ಮತ್ತೆ ನಾನು ನೀಡಲ್ನ ಹಾಕ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಆಗುತ್ತೆ. ಇವಾಗ ಒಂದು ಚೈನ್ ಹಾಕೊಳ್ಳೋಣ. ಸೊ ಇವಾಗ ಕಂಪ್ಲೀಟಾಗಿ ಲಾಕು. ಇದ್ರ ಮೇಲೆ ನಾನು ಚೈನ್ಗಳನ್ನ ಕೌಂಟ್ ಮಾಡ್ಕೋತೀನಿ. ಇವಾಗ 1 2 ಚೈನ್ ಹಾಕ್ಕೊಂಡು ನಾವಿವಾಗ ನೆಕ್ಸ್ಟ್ ವರ್ಕ್ ಮಾಡ್ಕೊಳ್ಳೋಣ. ಚೈನ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ 2 ಚೈನ್ನ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ, ದಾರ ತೆಗೆದ್ರೆ 3 ಲೂಪ್ಸ್ ಆಗುತ್ತೆ. ಮತ್ತು ದಾರ ತಗೊಂಡು 2 ಲೂಪಿಂದ ಹೊರಗಡೆ, 2 ಲೂಪ್ ಆಗಿದೆ. ದಾರ ತೆಗೆದು 2 ಲೂಪಿಂದ ಹೊರಗಡೆ, ಇವಾಗ 1 ಲೂಪ್ ಆಗುತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಯಾಕಂದರೆ ದಾರ ತುಂಬ ತೆಳುವಾಗಿದೆ, ಅದಕ್ಕೆ 1 ಎಳೆ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ದಾರ ಕರೆಕ್ಟಾಗಿತ್ತು ಅಂದರೆ 6 ಎಳೆ ಸಾಕಾಗತ್ತೆ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ, 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಆದಮೇಲೆ ಸೊ ಇವಾಗ ಚೈನ್ಗಳನ್ನ ಹಾಕೋಬೇಕು. ಫಸ್ಟು 2 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನು ಸೇರಿಸಿ 4 ಡಬಲ್ ಕ್ರೋಶೆ. ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಈ ರೀತಿ ನೋಡ್ಕೊಳ್ಳಿ. ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಫಸ್ಟು ಚೆಕ್ ಮಾಡ್ಕೊಳ್ಳಿ, ಸೀರೆ ಏನಾದರೂ ಸುಕ್ಕು ಬಂದಿದೆಯಾ, ಎಕ್ಸಾಕ್ಟ್ ಪಾಯಿಂಟ್ಗೆ ಡಬಲ್ ಕ್ರೋಶೆ ಮಾಡಿದ್ದೀವ ಅಂತ. ಇನ್ ಕೇಸ್ ಸುಕ್ಕು ಬಂದಿದ್ರೆ ಬಿಚ್ಚಿಬಿಟ್ಟು ಮತ್ತೆ ಎಕ್ಸಾಕ್ಟ್ ಪಾಯಿಂಟ್ಗೆ ವರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ಥರ ಕ್ಲಾಸ್ ಬೇಕೋ ಚೂಸ್ ಮಾಡಿಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪ್ರೀವಿಯಸ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಟೋಟಲಾಗಿ 4 ಡಬಲ್ ಕ್ರೋಶೆ ಬಂದಿದೆ. ಇಲ್ಲಿ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ. 4 ಡಬಲ್ ಕ್ರೋಶೆ ಆದಮೇಲೆ ನಾನು ಮತ್ತೆ 3 ಚೈನ್ಗಳನ್ನ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ರೀಚ್ ಆಗುತ್ತೆ 3 ಚೈನ್ ನೋಡಿಕೊಂಡು ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸುಮಾರು ಜನ ಇಲ್ಲಿ ಮಿಸ್ಟೇಕ್ ಮಾಡ್ಕೋತೀರಾ. ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಎರಡು ಡಬಲ್ ಕ್ರೋಶೆ ಆಯಿತು. ಇವಾಗ ನಾವು ಒಂದು ಬೀಡನ್ನ ಹಾಕೋಬೇಕು. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಹಾಕೋಬೇಕು. ನೋಡಿ, ಇಲ್ಲಿ ಆ್ಯಂಟಿಕ್ ಫ್ಲವರ್ ಬೀಡ್ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಹತ್ರ ಆ್ಯಂಟಿಕ್ ಬೀಡ್ ಇಲ್ಲ ಅಂದರೆ ನೀವು ನಾರ್ಮಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅಂದರೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಈ 2 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಮಾಡ್ಕೋಬೇಕು, ಗ್ಯಾಪ್ ಕೊಡಬಾರ್ದು. ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಬರಬೇಕು. ಸೊ ಇಲ್ಲೂ ಅಷ್ಟೇ ಬೀಡ್ ಒಂದು ಎಕ್ಸ್ಟ್ರಾ ಹಾಕ್ತಾ ಇದ್ದೀವಿ ಅಷ್ಟೇ, ಬಟ್ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಬರೋದು. 2 ಡಬಲ್ ಕ್ರೋಶೆ ಫಸ್ಟ್ ಮಾಡ್ಕೊಂಡ್ವಿ,
ಆಮೇಲೆ ಒಂದು ಬೀಡು, ಮತ್ತೆ ಬೀಡಾದಮೇಲೆ 2 ಡಬಲ್ ಕ್ರೋಶೆ, ಟೋಟಲ್ ಆಗಿ 4 ಡಬಲ್ ಕ್ರೋಶೆ. ನೋಡಿ ಇದು ಈ ರೀತಿ ಬರುತ್ತೆ. ಒಂದೊಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆಗಳನ್ನ ಅಷ್ಟೇ ನಾವು ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಇವಾಗ ನಾವು ಸೀರೆನ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳೋಣ. ಸೀರೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆಗೆ ಈ ಕಡೆಯಿಂದ ನೋಡಿದ್ರೆ ಕೊನೆ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ ನೋಡಿ, ಈ ಕಡೆಯಿಂದ ನೋಡಿದ್ರೆ ಇಲ್ಲಿ ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಕೊನೆ ಡಬಲ್ ಕ್ರೋಶೆ ನೋಡಿ, ಇಲ್ಲಿಗೆ ಮೇಲೆ ಚೈನ್ ಕಾಣಿಸುತ್ತೆ ಅಲ್ವಾ, ಇಲ್ಲಿಗೆ ನಾವು 6 ಚೈನ್ನ ಲಾಕ್ ಮಾಡ್ಕೋಬೇಕು. 6 ಚೈನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬಾಕ್ಸ್ದು ಫಸ್ಟ್ ಡಬಲ್ ಕ್ರೋಶೆ ನೋಡಿ ಇಲ್ಲಿಗೆ, ಅಂದರೆ 3 ಚೈನ್ ಹಾಕಿರೋ ಕಡೆ 3 ಚೈನ್ನ ಬರುತ್ತೆ. ಡಬಲ್ ಕ್ರೋಶೆ ಮೇಲೆ ಕಾಣೋ ಹೋಲ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಫ್ರಂಟ್ ಸೈಡ್ಗೆ ಸೀರೆನ ತಿರುಗಿಸ್ಕೋಬೇಕು. ಇವಾಗ ನಾವು ಇಲ್ಲಿ ಬೀಡ್ ಸುತ್ತ ಏನು ಚೈನ್ ಹಾಕಿದ್ವಿ ಅಲ್ವಾ, ಈ ಚೈನ್ನ ಒಳಗಡೆಗೆ ಡಬಲ್ ಕ್ರೋಶೆ ಸ್ಟಿಚ್ನ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಇದ್ರ ಒಳಗಡೆಗೆ ಡಬಲ್ ಕ್ರೋಶೆ. ಮತ್ತೆ ಇವಾಗ ಅದೇ 6 ಚೈನ್ನ ಗ್ಯಾಪ್ಗೆ ಕಂಪ್ಲೀಟಾಗಿ ಡಬಲ್ ಕ್ರೋಶೆ ಮಾಡಬೇಕು. 6 ಚೈನು ನಮಗೆ ಕಂಪ್ಲೀಟಾಗಿ ಫಿಲ್ ಆಗಬೇಕು, ಅಷ್ಟು ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ಲೆಂತು ಯಾವುದೇ ಕಾರಣಕ್ಕೂ ವೇರಿಯೇಷನ್ ಮಾಡ್ಕೋಬೇಡಿ. ಎಲ್ಲ ಡಬಲ್ ಕ್ರೋಶೆನೂ ಒಂದೇ ಲೆಂತ್ ನಾವು ಮಾಡಿಕೊಂಡಾಗ ಡಿಸೈನ್ದು ಔಟ್ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ವೇರಿಯೇಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಒಂದು ಚಿಕ್ಕದಾಗಿ ಮಾಡೋದು ಒಂದು ದೊಡ್ಡದಾಗಿ ಮಾಡೋದು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನಾರ್ಮಲ್ ಕ್ರಿಸ್ಟಲ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಪುಟಾಣಿ ಫ್ಲವರ್ ಬೀಡ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡಿ ಈ ಒಂದು ಡಿಸೈನ್ನ ಮಾಡ್ಬೋದು. ಇಲ್ಲ ಸೇಮ್ ಬೀಡ್ ಬೇಕು ಅಂದರೆ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಶಾಪ್ದು ವೆಬ್ಸೈಟ್ ಡೀಟೇಲ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಸೇಮ್ ಬೀಡ್ ಇದೆಯಾ ಸ್ಟಾಕು ಅಂತ ನೋಡಿ ನೀವು ಬುಕ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ, ಒಂದು ಸತಿ ನೀವು ಟ್ರೈ ಮಾಡಿ. ನೋಡಿ ಇದೇ ಥರ ಡಬಲ್ ಕ್ರೋಶೆಯಿಂದ ನಾವು 6 ಚೈನ್ನ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟಾಗಿ ಫಿಲ್ ಆಯಿತು. ಇಲ್ಲಿ ಟೋಟಲಾಗಿ 16 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ 16 ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಆರ್ಚ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಮತ್ತು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಈ ರೀತಿ. ಆದಷ್ಟು ಜಾಸ್ತಿ ಲೆಂತಲ್ಲಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಡಿ, ಪಕ್ಕನೇ ಬರಲಿ. ತೀರಾ ದಾರ ಎಳೆದು ಮಾಡಿದ್ರೆ ಸ್ಟಿಚಸ್ಸು ಲೂಸ್ ಆಗುತ್ತೆ. ಸೊ ನೋಡಿ ಮತ್ತೆ ಇಲ್ಲಿ 4 ಡಬಲ್ ಕ್ರೋಶೆ. ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲೂ ಅಷ್ಟೇ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಅಷ್ಟೇ ವರ್ಕ್ ಮಾಡ್ಕೋಬೇಕು. ಸ್ವಲ್ಪ ಇನ್ ಡೀಟೇಲಾಗಿ ಅರ್ಥ ಆಗಲಿ ಅಂತೇಳಿ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ವಿಡಿಯೋ ಸ್ಪೀಡ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿ, ಡಿಸೈನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಡಬಲ್ ಕ್ರೋಶೆ. ಸೊ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ 4 ಡಬಲ್ ಕ್ರೋಶೆ ಬರುತ್ತೆ ಒಂದು ಬಾಕ್ಸ್ಗೆ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಈ ರೀತಿ ನೋಡಿಕೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಇಲ್ಲೂ ಕೂಡ ಅಷ್ಟೇ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕನೇ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ. ಪಕ್ಕದಲ್ಲೇ ಬರಬೇಕು ಡಬಲ್ ಕ್ರೋಶೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ನ ಹಾಕೋತೀವಿ ಅಷ್ಟೇ.
ಟೋಟಲಾಗಿ ಇಲ್ಲಿ 3 ಬಾಕ್ಸ್ ಆಯಿತು. 4 ಡಬಲ್ ಕ್ರೋಶೆಸ್ ಸೆಟ್ ಮಾಡಿರೋದು 3 ಬಾಕ್ಸ್ ಆಗಿದೆ. ಸ್ಟಾರ್ಟಿಂಗಲ್ಲಿ 2 ಬಾಕ್ಸ್ ಇದೆ ಅಷ್ಟೇ. ಆರ್ಚ್ ಆದಮೇಲೆ 3 ಬಾಕ್ಸ್ಗಳನ್ನ ಮಾಡ್ಕೋತೀವಿ. ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ 3 ಚೈನ್ನ ನೋಡಿಕೊಂಡು ನಾವು ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಸೊ ಇವಾಗ ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊತೀವಿ. ಫಸ್ಟು 1 2 ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಇವಾಗ ಇಲ್ಲಿಗೆ ನಾನು ಬೀಡನ್ನ ಹಾಕೋತೀನಿ. ಸೊ ಈ ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 2 ಬಾಕ್ಸ್ ಬರುತ್ತೆ 4 ಚೈನ್ದು. ಮಿಡಲಲ್ಲಿ ಅಂದರೆ ಆರ್ಚ್ ಆದಮೇಲೆ 4 ಡಬಲ್ ಕ್ರೋಶೆದು 3 ಬಾಕ್ಸ್ಗಳು ಬರುತ್ತೆ. ಮತ್ತು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 2 ಡಬಲ್ ಕ್ರೋಶೆ ಮಾಡೋದು. ಮತ್ತೆ ಹೇಳ್ತಾ ಇದ್ದೀನಿ, ಡಿಸೈನ್ ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ 4 ಡಬಲ್ ಕ್ರೋಶೆದು ಬಾಕ್ಸಸ್ಸು 2 ಬರುತ್ತೆ. ಮಧ್ಯದಲ್ಲಿ 4 ಡಬಲ್ ಕ್ರೋಶೆ ಬಾಕ್ಸಸ್ಸು 3 ಬರುತ್ತೆ. ನೋಡಿ ಇಲ್ಲೂ ಕೂಡ ಅಷ್ಟೇ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ ಬೀಡ್ ಸುತ್ತ ಚೈನ್ ಹಾಕೋಬೇಕಲ್ವ, ಫಸ್ಟು ಮಾಡಿದ್ವಿ ಅಲ್ವಾ, ಅದೇ ರೀತಿ 6 ಚೈನ್ ಹಾಕ್ಕೊಳ್ಳಿ. ಸಿಕ್ಸ್ ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಡಿಸೈನ ಟರ್ನ್ ಮಾಡ್ಕೊಳ್ಳಿ. ಅಂದರೆ ಸೀರೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಬೀಡ್ ಹಾಕಿರೋ ಬಾಕ್ಸಲ್ಲಿ ಕೊನೆ ಡಬಲ್ ಕ್ರೋಶೆಗೆ ನಮ್ಮ ಕಡೆಯಿಂದ ನೋಡಿಕೊಂಡ್ರೆ ಕೊನೆ ಡಬಲ್ ಕ್ರೋಶೆ ಮೇಲೆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಲಾಕ್ ಆದಮೇಲೆ 1 ಬಾಕ್ಸ್ಗೂ ಇನ್ ಬಾಕ್ಸ್ಗೂ ಮಧ್ಯ ನಾವು 3 ಚೈನ್ ಹಾಕಿದ್ವಿ ಅಲ್ವಾ. ಸೊ ಇವಾಗಲೂ ಅಷ್ಟೇ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬಾಕ್ಸ್ನ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಮತ್ತೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಳಿ. ಇವಾಗ ಇಲ್ಲಿ ಸೂಜಿ ಅಂದರೆ ಬೀಡ್ ಮೇಲೆ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಫಸ್ಟ್ ಆರ್ಚ್ಗೆ 16 ಡಬಲ್ ಕ್ರೋಶೆ ಹಾಕಿದ್ದೆ. ಸೊ ಹಾಗಾಗಿ ಎಲ್ಲ ಆರ್ಚ್ಗಳಿಗೂ ನಾವು 16 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ 16 ಡಬಲ್ ಕ್ರೋಶೆ ಆದಮೇಲೆ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಕೌಂಟಿಂಗ್ಸು ಮಿಸ್ ಆಗಬಾರ್ದು. ನೋಡಿ ಇಲ್ಲಿ ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಗ್ಯಾಪಲ್ಲಿ 3 ಬಾಕ್ಸ್ಗಳು ಬಂದಿದೆ. ಸೊ ಇದು ಆರ್ಚ್ ಆದಮೇಲೆ ಆರ್ಚ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ಸೀರೆ ಪೂರ್ತಿ ನಾವು ವರ್ಕನ್ನು ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ವಾ, ಎಲ್ಲ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ನೋಡಿ ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಮಧ್ಯ 3 ಬಾಕ್ಸ್ಗಳಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬಾಕ್ಸ್ ಇದೆ ಅಷ್ಟೇ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ನ ಮೇಲೆ ಬರೋ ಚೈನ್ ಗ್ಯಾಪ್ಗೆ ಅಂದರೆ 2ನೇ ಚೈನ್ಗೆ ನಾನು ಇನ್ನೊಂದು ಕಲರ್ ದಾರಾನ ತಗೋತಾ ಇದ್ದೀನಿ. ಸೊ ಇಲ್ಲಿ ದಾರ ಯಾವ ಥರ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂತಂದರೆ ಸ್ಯಾರಿ ಬಾಡಿ ಕಲರ್ ಏನಿತ್ತು ಅದನ್ನು ಫಸ್ಟು ವರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ವರ್ಕ್ ಮಾಡ್ತಿರೋದು ಸ್ಯಾರಿ ಪಲ್ಲು ಕಲರು ಹಾಗೆ ಬಾರ್ಡರ್ ಕಲರ್ನ ಇವಾಗ ವರ್ಕ್ ಮಾಡ್ತಿರೋದು. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟು ಅಂದರೆ ಒಂದು ಬಾಕ್ಸಲ್ಲಿ ಕೊನೆ ಡಬಲ್ ಕ್ರೋಶೆ ಅಂದ್ಕೊಳ್ಳಿ. ಈ ಒಂದು ಬಾಕ್ಸಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು 3 ಚೈನ್ ಹಾಕಿ. ಸೊ ಈ 3 ಚೈನ್ ಹಾಕೋ ಜಾಗದಲ್ಲಿ ಕುಚ್ಚು ಬರುತ್ತೆ. 3 ಚೈನಲ್ಲಿ ಕುಚ್ಚು ಕರೆಕ್ಟಾಗಿ ಹೋಗಿಲ್ಲ ಅಂದರೆ ನೀವು 4 to 5 ಚೈನ್ ಕೂಡ ಹಾಕೋಬೋದು. ಮತ್ತು ಇವಾಗ 3 ಚೈನ್ ಇರೋ ಕಡೆ ನಾವು 3 ಚೈನ್ಗಳನ್ನೇ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ನೆಕ್ಸ್ಟ್ ಬಾಕ್ಸ್ದು ಮೊದಲನೇ ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬರುತ್ತೆ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳೋಣ. ದಾರ ತಗೊಂಡು ನೋಡಿ ಇಲ್ಲಿ ಫಸ್ಟು ಡಬಲ್ ಕ್ರೋಶೆ ಇದೆ ಅಲ್ವಾ, ಅದರ ಮೇಲ್ಗಡೆಗೆ ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಗ್ಯಾಪ್ಗೆ ಡಬಲ್ ಕ್ರೋಶೆ ಯಾವ ರೀತಿ ಮಾಡ್ತೀನಿ ಗೊತ್ತಾ, ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತಗೊಂಡು ಒಳಗಡೆಗೆ ಜಸ್ಟ್ ಹಿಂಗೆ ಲಿಫ್ಟ್ ಮಾಡ್ಕೋಬೇಕಷ್ಟೇ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಮತ್ತು ಸೇಮ್ ಅದೇ ರೀತಿ 3 ಟೈಮ್ಸ್ ಈ ರೀತಿ ಮಾಡ್ಕೋಬೇಕಾಗತ್ತೆ. 3 ಟೈಮ್ಸ್ ಆದಮೇಲೆ ಇವಾಗ ದಾರ ತಗೊಂಡು 3 ಲೂಪ್ಸ್ ಏನು ಮಾಡ್ಕೊಂಡಿದ್ವಿ ಅಲ್ವಾ, 3 ಲೂಪ್ಸಿಂದ ಹೊರಗಡೆಗೆ ನೀಡಲ್ನ ತೆಗಿಬೇಕು.
ಸೊ ಲೂಪ್ಸ್ಗಳು ಸ್ವಲ್ಪ ದೊಡ್ಡದಾಗಿರಲಿ. ಚಿಕ್ಕದಾಯಿತು ಅಂತಂದರೆ ನಮಗೆ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಈ ಥರ ತೆಗೆದು ಇಟ್ಕೋಬೇಕು ದಾರನ. ಅಂದರೆ 3 ಲೂಪ್ನ ಈ ರೀತಿ ಮಾಡಿ ಎತ್ತಿಟ್ಕೋಬೇಕು. ಸೊ 3 ಟೈಮ್ಸ್ ರಿಪೀಟ್ ಆದಮೇಲೆ ಇವಾಗ ದಾರ ತಗೊಂಡು ಕಂಪ್ಲೀಟ್ 3 ಲೂಪ್ಸ್ ಏನು ಮಾಡಿದ್ವಿ ಅಲ್ವಾ, 3 ಡಬಲ್ ಕ್ರೋಶೆ, ಅದರೊಳಗಡೆಯಿಂದ ಹೊರಗಡೆ ಬಂದು ಇವಾಗ ಒಂದು ಚೈನ್ ಹಾಕೋಬೇಕು. ಅಂದರೆ ಲಾಕ್ ಆಗುತ್ತೆ. ಸೊ ಇದು ಸ್ಮಾಲ್ ಪಫ್ ಥರ ನಮಗೆ ಕನ್ವರ್ಟ್ ಆಗುತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಚೈನ್ ಬರುತ್ತಲ್ಲ ಮೇಲಿಗೆ, ಅಲ್ಲಿಗೆ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕೋದು ಕಂಪಲ್ಸರಿ. 2 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ ಥರ ಮಾಡ್ಕೋಬೇಕು. ನೋಡಿ ಈ ರೀತಿ ದಾರ ಮೇಲ್ ಮಾಡ್ಕೊಳ್ಳಿ. ಮತ್ತೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಜಸ್ಟ್ ಲಿಫ್ಟ್, ಮತ್ತೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಜಸ್ಟ್ ಲಿಫ್ಟ್ ಮಾಡ್ಕೊಳ್ಳಿ. ಸೊ 3 ಸತಿ ಮಾಡಿ ಆದಮೇಲೆ ದಾರ ತಗೊಂಡು 3 ಸತಿ ಏನು ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಷ್ಟು ಲೂಪಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದಮೇಲೆ ಒಂದು ಚೈನ್, ಅಂದರೆ ಲಾಕ್ ಆಗತ್ತೆ. ಇವಾಗ ಮತ್ತೆ ಇವಾಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನಾವು ಪ್ರೀವಿಯಸ್ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ವರ್ಕನ್ನು ಇಲ್ಲೂ ಕೂಡ ಮಾಡ್ಕೊಳ್ಳೋದಷ್ಟೇ. 2 ಚೈನ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದ್ರ ಒಳಗಡೆಗೆ ಡಬಲ್ ಕ್ರೋಶೆಗಳು, ಅಂದರೆ ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡಬಾರ್ದು, ಅರ್ಧಕ್ಕೆ ಮಾಡಿ ಈ ರೀತಿ ಎತ್ತಿಟ್ಕೋಬೇಕು ದಾರಗಳನ್ನ. ಸೊ 3 ಸತಿ ರಿಪೀಟಾಗಿ ಇದೇ ಥರ ಮಾಡ್ಕೋಬೇಕು. 3 ಸತಿ ಆದಮೇಲೆ ದಾರ ತಗೊಂಡು ಕಂಪ್ಲೀಟಾಗಿ 3 ಲೂಪ್ಗಳಿಂದ ಹೊರಗಡೆ ಬರಬೇಕು. ಇವಾಗ ಒಂದು ಚೈನ್, ಅಂದರೆ ಲಾಕ್ ಆಗತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ, ಒಂದನ್ನು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಸೊ ಈ ಒಂದು ಡಿಸೈನ್ ಬಂದು ಕಂಪ್ಲೀಟ್ ಡಬಲ್ ಕ್ರೋಶೆ ಮೇಲೆ ನಿಂತ್ಕೊಳ್ಳುತ್ತೆ. ಎಲ್ಲೂ ಕೂಡ ನಾನು ತ್ರಿಬಲ್ ಕ್ರೋಶೆನ ಯೂಸ್ ಮಾಡಿಲ್ಲ. ಸೊ ಪಫ್ ಮಾಡೋದಕ್ಕಿಂತ ಮುಂಚೆ ನಾವು 2 ಚೈನ್ ಹಾಕಿನೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ಡಿಸೈನ್ಗೆ ನಾವು ಪಫ್ ಮಾಡಬೇಕಾದ್ರೆ 5 ಟೈಮ್ಸು ಡಬಲ್ ಕ್ರೋಶೆನ ನೀಡಲಲ್ಲಿ ಎತ್ತಿ ಇಟ್ಕೋತೀವಿ. ಬಟ್ ಇಲ್ಲಿ ಪುಟ್ಟಾಗಿ ಬೇಕು ಅಂತ ಹೇಳಿಬಿಟ್ಟು ನಾನು ಪಫ್ಗಳಿಗೆ ಬರೀ 3 ಮಾಡಿಕೊಂಡು ಡಬಲ್ ಕ್ರೋಶೆಗಳನ್ನ ಪಫ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡಿ, ಇದೇ ಥರ ಫುಲ್ ಆರ್ಚ್ನ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಕಂಪ್ಲೀಟ್ ಆರ್ಚು ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ಇವಾಗ ಇದನ್ನು ಇಲ್ಲಿ ಬಾಕ್ಸ್ ಇದೆ ಅಲ್ವಾ, ಕೊನೆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಇಲ್ಲ ಅಂದರೆ 2 ಹಾಕ್ಕೊಳ್ಳಿ. ನೆಕ್ಸ್ಟ್ ಬಾಕ್ಸ್ಗೆ ಫಸ್ಟು ಡಬಲ್ ಕ್ರೋಶೆ ಮೇಲೆ ಲಾಕ್. ಸೊ ಇವಾಗ ಚೈನ್ ಹಾಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನಾದರೂ ಹಾಕೋಬೋದು ನೀವು. 3 ಇಲ್ಲ ಅಂದರೆ 4 ಈ ಥರ ಕೂಡ ಹಾಕೋಬೋದು. ನಿಮಗೆ 2 ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಕುಚ್ಚು ಕಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿಗೆ ಕುಚ್ಚು ಬರುತ್ತೆ ನಮಗೆ. 3 ಚೈನ್ ಹಾಕಿರೋ ಕಡೆ 3 ಚೈನೇ ಹಾಕ್ಕೊಳ್ಳಿ. ಕುಚ್ಚು ಬರೋ ಜಾಗಕ್ಕೆ ಮಾತ್ರ ಚೈನ್ಗಳನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆವಾಗ ನಮಗೆ ಕುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ ಜಾಗ. ಇಲ್ಲಾಂದರೆ ನೀಡಲ್ಗೆ ದಾರ ಹಾಕ್ಕೊಂಡು ಕುಚ್ಚು ಕಟ್ಟಬೇಕಾಗತ್ತೆ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಮತ್ತೆ ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಪಫ್ ಸ್ಟಿಚ್ಗಳನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು. 2 ಚೈನ್ ಹಾಕಿನೇ ಮಾಡಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಹತ್ತಿರದಿಂದನೇ ತೋರಿಸ್ತೀನಿ, ನೋಡ್ಬೋದು ನೀವು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಪಫ್ಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಇದಕ್ಕೆ ನಾನು ಕಡಿಮೆ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಇದೇ ಥರ ಕಂಟಿನ್ಯೂ ಮಾಡೋದು. ಇಲ್ಲಿ 2ನೇ ಬಾಕ್ಸ್ಗೆ ನಾವು ಕುಚ್ಚುಗಳನ್ನ ಕಟ್ಟೋದು. ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ 2 ಆರ್ಚ್ ಮಧ್ಯೆ ಒಂದು ಬಾಕ್ಸ್ ಇದೆ ಅಲ್ವಾ, ಸೊ ಅಲ್ಲಿಗೆ ಕುಚ್ಚು ಕಟ್ಟಿರೋದು. ಈ ಒಂದು ಡಿಸೈನ್ದು ಫೈನಲ್ ಲುಕ್ ಇದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950 ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಯಾಕಂದರೆ ಥ್ರೆಡ್ ವರ್ಕ್ ಜಾಸ್ತಿ ಇರೋದ್ರಿಂದ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ನ ನೋಡಿ. ಹಾಗೆಯೇ ಯಾರಾದರೂ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾಪ್ದು ಡೀಟೇಲ್ಸ್ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತು ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ
ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.